ಒಂದು ಪಾಸಿಟಿವ್ ವೈಬ್ ಬರುತ್ತೆ ನಿಮ್ಮ ಮನಸ್ಸಿನಿಂದ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಅಂತ ಹೇಳ್ದಂಗೆಲ್ಲ ನೀವು ಹೇಳ್ತೀರಿ, ಒಂದು ಪಾಸಿಟಿವ್ ಒಂದು ವೈಬ್ ಬರುತ್ತೆ ನಿಮ್ಮಲ್ಲಿ. ಇನ್ನೊಂದು ಹೇಳ್ಬೇಕು, ಹಂಗೆ ಮೂಲ ಮಂತ್ರ ರಾಘವೇಂದ್ರ ಸ್ವಾಮಿಗಳದ್ದು ಮೂಲ ಮಂತ್ರ ಅಪ್ಪಣಾಚಾರ್ಯರು ಬರೆದಿರ್ತಕ್ಕಂಥ ಒಂದು ಜಾಸ್ತಿ ಯೋಚನೆ ಮಾಡೋಕೋಬೇಡಿ. ನನಗೆ ಹಂಗಾಗುತ್ತೆ, ಹಿಂಗಾಗುತ್ತೆ, ಹೆಂಗಾಗುತ್ತೆ, ಜಾಸ್ತಿ ಎಷ್ಟು ಯೋಚನೆ ಮಾಡ್ತಾರೆ ಅಷ್ಟೇ ಆ ಯೋಚನೆಗಳು ನಿಮಗೆ. ಪೂರಣನೇ ರಾಘವೇಂದ್ರ ಪ್ರಭುವೇ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ. ಅದೇ ರೀತಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವ ನಮ್ಮ ಎಲ್ಲರ ರಾಯರ ಭಕ್ತಾದಿಗಳು ಕೂಡ ನಮ್ಮ ರಾಯರು ಅನುಗ್ರಹ ಮಾಡಲಿ ಅಂತಂದು ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲರ ರಾಯರ ಭಕ್ತಾದಿಗಳು ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂತಂದ್ರೆ ಅವಲ್ಲೇ ತಮ್ಮನೇಲೆ ನೋಡಿಬಿಟ್ಟಿರ್ತೀರ, ಕೆಟ್ಟ ಆಲೋಚನೆಗಳಿಂದ ಯಾವ ರೀತಿ ರಾಯರನ್ನು ನೆನೆಸುತ್ತಾ ನಾವು ಆ ಕೆಟ್ಟ ಆಲೋಚನೆಗಳಿಂದ ದೂರ ಬರೋದೊಂಬುತ್ತಾ ಅನ್ನುತ್ತಾ ನಾನು ಇವತ್ತಿನ ಇದು ಹೇಳ್ತಿದ್ದೀನಿ. ಯಾವ ರೀತಿ ಕೆಟ್ಟ ಆಲೋಚನೆಗಳಿಂದ ನಾವು ದೂರವಾಗಬೇಕಪ್ಪ ಅಂತಂದರೆ, ನಮಗೆ ಕೆಟ್ಟ ಆಲೋಚನೆಗಳು ಬಂದಾಗ ನಾವು ರಾಯರಿಗೆ ಈ ಪೂಜೆಯನ್ನು, ಈ ರಥವನ್ನು ಮಾಡಬೇಕು. ಈ ರಥಗಳನ್ನು, ಈ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೆಟ್ಟ ಆಲೋಚನೆಗಳಿಂದ ನೀವು ದೂರ ಹೊಂದುತ್ತೀರಿ. ಮೊದಲನೆಯದಾಗಿ ಗುರುವಾರದಂದು ಬೆಳಗ್ಗೆ ಎದ್ದುಬಿಟ್ಟು ಸ್ನಾನವನ್ನು ಮಾಡಿಕೊಂಡು ಸ್ವಚ್ಛವಾದ ಬಟ್ಟೆಗಳನ್ನು ತೊಟ್ಟಿ ರಾಯರ ವಿಗ್ರಹವನ್ನು ತೊಳೆದು, ಅಥವಾ ರಾಯರ ಫೋಟೋವನ್ನು ನಿಮ್ಮ ಮನೆಯಲ್ಲಿ ಯಾವ ರಾಯರ ವಿಗ್ರಹ ಇದ್ದರೆ ರಾಯರ ಫೋಟೋವಿದೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ರಾಯರ ವಿಗ್ರಹವನ್ನು ಅಂಗೈಕ್ಕಿಂತ ದೊಡ್ಡದಾಗಿರಬಾರದು ಮನೆಯಲ್ಲಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಯಾವುದೇ ಅಂಗೈಕ್ಕಿಂತ ದೊಡ್ಡ ವಿಗ್ರಹ ಮನೆಯಲ್ಲಿರಬಾರದು. ಫೋಟೋ ಬೇಕಾದರೆ ಇರಬಹುದು, ಅಂಗೈಕ್ಕಿಂತ ವಿಗ್ರಹ ದೊಡ್ಡದಿರಬಾರದು. ಫೋಟೋಗಳಿಗೆ ಅಲಂಕಾರ ಮಾಡಿ, ದೀಪಿಕೆ ಚಂದನ ಹಚ್ಚಿ, ಇದು ಗಂಧವನ್ನು ಇಟ್ಟು, ತುಳಸಿ ಮಾಲೆಯನ್ನು ಹಾಕಿ, ಅಥವಾ ಗುಲಾಬಿ ಹೂವನ್ನು ಹಾಕಿ, ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪನ ಹಾಕೋಬೋದು. ಹಾಕಿ ಪೂಜೆಯನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಕೇಳಿಕೊಳ್ಳಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಮಾಡಬೇಕಾದರೆ ಯಾವುದೇ ರೀತಿ ಉದಿನ ಕಡ್ಡಿಯನ್ನು ಬೆಳಗಬಾರದು. ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪದಿಂದನೇ ಬೆಳಗಬೇಕು. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಪೂಜೆ ಮಾಡಬೇಕಾದ್ರೆ ಮಂತ್ರವನ್ನು ಹೇಳ್ತಿರಲ್ಲ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಅಂತ ಹೇಳಿದ್ರು, ಒಂದು ಹೇಳ್ದಂಗೆಲ್ಲ ಒಂದು ಪಾಸಿಟಿವ್ ಒಂದು ವೈಬ್ ಬರುತ್ತೆ ನಿಮ್ಮ ಮನಸ್ಸಿನಿಂದ. ಒಂದು ಪಾಸಿಟಿವ್ ವೈಬ್ ಬರುತ್ತೆ ನಿಮ್ಮ ಮನಸ್ಸಿನಿಂದ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಅಂತ ಹೇಳ್ದಂಗೆಲ್ಲ ನೀವು ಹೇಳ್ತೀರಿ, ಒಂದು ಪಾಸಿಟಿವ್ ಒಂದು ವೈಬ್ ಬರುತ್ತೆ ನಿಮ್ಮಲ್ಲಿ. ಇನ್ನೊಂದು ಹೇಳ್ಬೇಕು, ಹಂಗೆ ಮೂಲ ಮಂತ್ರ ರಾಘವೇಂದ್ರ ಸ್ವಾಮಿಗಳದ್ದು ಮೂಲ ಮಂತ್ರ ಅಪ್ಪಣಾಚಾರ್ಯರು ಬರೆದಿರ್ತಕ್ಕಂಥ ಒಂದು ಮೂಲ ಮಂತ್ರ ಹೇಳ್ಬೇಕು ರಾಘವೇಂದ್ರ ಸ್ವಾಮಿಯದು. ಏನಪ್ಪ ಅಂತಂತಂದ್ರೆ ಅದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮೂಲ ಮಂತ್ರವನ್ನು ನೀವು ಜಪಿಸ್ತಾ ಇರಿ. ನಿಮಗೆ ಯಾವುದೇ ಕೆಟ್ಟ ಆಲೋಚನೆಗಳು ಬಂದರೆ ಈ ಮೂಲ ಮಂತ್ರ ಅಥವಾ ಇನ್ನೊಂದೇನಪ್ಪ ಅಂದರೆ ಮಂತ್ರ ಐತಲ್ಲ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ನೀವು ಯಾವುದೇ ರೀತಿ ಕೆಟ್ಟ ಆಲೋಚನೆಗಳು ಬಂದರೆ ತಟ್ಟನೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಹೇಳ್ತಾ ಇರಿ. ಹಂಗೆ ಹೇಳ್ತಾ ಇದ್ದಂಗೆ ನಿಮ್ಮ ಮನಸ್ಸಿನಲ್ಲಿ ಅವಲ್ಲಿ ಒಂದು ಪಾಸಿಟಿವ್ ವೈಬ್ ಬರ್ತಾ ಇರುತ್ತೆ. ಅವಲೇ ಅದು ನಿಮಗೆ ಯಾವ ಕ್ಷಣ ನೀವು ಬರ್ತೈತಲ್ಲ, ಆ ಕ್ಷಣದಿಂದ ನೀವು ಆ ಮಂತ್ರವನ್ನು ಜಪಿಸೋಕ್ಕೆ ಶುರು ಮಾಡಿರಿ. ಪ್ರತಿದಿನ ಏನಿಲ್ಲ, ಕನಿಷ್ಠ ಅಂದರೆ ಒಂದು 108 ಸಲ ಆದರೂ ನೀವು ಜಪನೆ ಮಾಡಲೇಬೇಕು ಕಂಪಲ್ಸರಿ. ನೀವು ರಾಘವೇಂದ್ರ ಸ್ವಾಮಿಗಳದ ಮಂತ್ರವನ್ನು ಕನಿಷ್ಠ ಏನಿಲ್ಲಪ್ಪ ಅಂದರೆ ಪ್ರತಿದಿನ ಒಂದು 108 ಸಲ ಎಲ್ಲ ಜಪನೆ ಮಾಡಿರಿ, ಒಳ್ಳೆಯದಾಗುತ್ತೆ. ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಅದೇ ರೀತಿ ಇನ್ನೊಂದು ಏನಪ್ಪ ಅಂದರೆ, ಒಂದು ಮನೋರಂಜನೆ ಕಾರ್ಯಕ್ರಮ ಆಗಿರಲಿ, ಫೋನ್ ಆಗಿರಲಿ, ಅಥವಾ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಅದು ಎಷ್ಟು ಯೂಸ್ ಮಾಡಬೇಕು ಅಂಬೋದು ನಿನಗೆ ಗೊತ್ತಿರ್ಬೇಕು ಅಷ್ಟೇ ನಿಮಗೆ. ಸ್ವಲ್ಪ ಜಾಸ್ತಿ ಹೊತ್ತು ನೀವು ಅದರಿಂದ ಸ್ವಲ್ಪ ದೂರ ಇರಬೇಕು ಮನೋರಂಜನೆ. ಯಾಕಪ್ಪ ಅಂದರೆ ಮನಸ್ಸು ಚಂಚಲವಾಗುತ್ತೆ. ನಾವು ಫೋನ್ ನೋಡ್ದಂಗೆಲ್ಲ ಅದೇ ರೀತಿ ನಾವು ಫೋನ್ ಎಷ್ಟು ನೋಡ್ತೀವಲ್ಲ ಅಷ್ಟೇ ಮನಸ್ಸು ಚಂಚಲವಾಗ್ತದೆ. ಅದರಿಂದ ರಾಘವೇಂದ್ರ ಸ್ವಾಮಿಗಳ ಬುಕ್ಗಳನ್ನು ತರಿಸಿಕೊಳ್ಳಿ, ರಾಘವೇಂದ್ರ ಸ್ವಾಮಿಗಳ ಕಥೆಗಳನ್ನು ಕೇಳಿ, ರಾಘವೇಂದ್ರ ಸ್ವಾಮಿಗಳ ಪವಾಡದ ಕಥೆಗಳನ್ನು ಓದಿ, ರಾಘವೇಂದ್ರ ಸ್ವಾಮಿಗಳು ಏನು ಮಾಡಿರ್ತಾರೆ, ಪವಾಡ ಏನು, ಅವರ ಪಯಣ ಹೇಗಿದೆ, ಅವರ ಜೀವನ ಬದುಕು ಹೆಂಗಿದೆ, ಜೀವನ ಶೈಲಿ ಹೇಗಿತ್ತು, ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳು ಯಾವ ಅಂಬುದಕ್ಕಂತ ನೀವು ಅವರ ಎಲ್ಲ ಕಥೆಗಳನ್ನು ಕೇಳಿ ಓದಿರಿ. ನಿಮಗೆ ಒಂಥರ ಪಾಸಿಟಿವ್ ವೈಬ್ ಬರ್ತದೆ. ನೀವು ಯಾವುದೇ ರೀತಿ ಟೆನ್ಷನ್ ಪಡುವುದಿಲ್ಲ, ಯಾವುದೇ ರೀತಿ ಪ್ರೆಷರ್ ಬೀಳುವುದಿಲ್ಲ ನಿಮ್ಮಲ್ಲಿ, ಯಾವುದೇ ಆಂಗ್ಸೈಟಿ, ಯಾವುದೇ ರೀತಿ ಆತಂಕ, ಯಾವುದೇ ರೀತಿ ನಿಮ್ಮಲ್ಲಿ ಬಲ ಬೀಳುವುದಿಲ್ಲ ನಿಮಗೆ ಶಕ್ತಿ. ನೀವು ಓದಿದಂಗಲ್ಲ, ನಾನು ಕೂಡ ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ. ನಾನು ರಾಘವೇಂದ್ರ ಸ್ವಾಮಿಗಳ ಬುಕ್ಕನ್ನು ಓದ್ತಿದ್ದಾಗ, ರಾಘವೇಂದ್ರ ಸ್ವಾಮಿಗಳ ಕಥೆಗಳನ್ನು ಕೇಳ್ತಿದ್ದಾಗ ಒಂಥರ ಒಂದು ಶಕ್ತಿ ತುಂಬಿದಂಗೆ ಆಗುತ್ತೆ. ಅದೇ ರೀತಿ ನೀವು ಕೂಡ ಈ ಮಂತ್ರವನ್ನು, ಈ ಜಪನೆಯನ್ನು ಮಾಡ್ತಾನೆ ಇರಿ. ನಿಮಗೆ ಯಾವಾಗ ಕೆಟ್ಟ ಆಲೋಚನೆಗಳು ಬರ್ತಾವೆ ಆವಾಗ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಅಂತ ಹೇಳಿರಿ. ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ, ತಾಪತ್ರಗಳು ಬರೋದಿಲ್ಲ, ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಕೆಟ್ಟ ಆಲೋಚನೆಗಳಿಂದನೇ ನಾವು ಒಂದು ದುಡುಕಿ ನಿರ್ಧಾರ ತಗೊಳ್ಳೋದು. ಕೆಟ್ಟ ಆಲೋಚನೆಗಳು ಬಂದಾಗೆ ಮಾತ್ರ ನಾವು ದುಡುಕಿ ನಿರ್ಧಾರ ತಗೊಂತೀವಿ. ಅದೇ ರೀತಿ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಇರಿ.
ನಮಗೆ ಕಷ್ಟ ಬಂದಾಗಲೂ ಸುಖ ಬಂದಾಗಲೂ ಯಾವುದೇ ರೀತಿ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಡಿ. ಪಾಸಿಟಿವ್ ಮೈಂಡ್ಸೆಟ್ ಇದ್ದರೆ ಏನು ಬೇಕಾದ್ರೆ ಗೆಲ್ಲಬಹುದು. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳ ಪೂಜೆನ ಆದ ಮೇಲೆ ನೈವೇದ್ಯ ಮಾಡ್ತಿರಲ್ಲ, ನೈವೇದ್ಯಕ್ಕೆ ಇಟ್ಟಿರ್ತಾರಲ್ಲ ಸಿಹಿ ತಿಂಡಿ ತಿನಿಸುಗಳು. ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ ರಾಘವೇಂದ್ರ ಸ್ವಾಮಿಗಳ ನೈವೇದ್ಯಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಉಪಯೋಗಿಸಂಗಿಲ್ಲ. ರಾಘವೇಂದ್ರ ಸ್ವಾಮಿಗಳ ನೈವೇದ್ಯಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಉಪಯೋಗಿಸಂಗಿಲ್ಲ. ಇದರ ಬಿಟ್ಟು ನೀವೆಲ್ಲ ಒಂದು ಉಪಯೋಗಿಸಬಹುದು. ಅದೇ ರೀತಿ ನೈವೇದ್ಯಕ್ಕೆ ಇಟ್ಟಿರ್ತಕ್ಕಂಥ ಎಲ್ಲ ನಿಮ್ಮ ಮನೆಯವರಿಗೆ ಸ್ವಲ್ಪ ದಾನವಾಗಿ ಹಂಚಿರಿ. ಎಲ್ಲರಿಗೆ ಪ್ರಸಾದ ರೀತಿ ಹಂಚಿರಿ. ಅದೇ ರೀತಿ ಜಾಸ್ತಿ ಯೋಚನೆ ಮಾಡೋಕ್ಕೋಗ್ಬೇಡಿ, ನನಗೆ ಹಂಗಾಗುತ್ತೆ ಹೆಂಗಾಗುತ್ತೆ. ಜಾಸ್ತಿ ಎಷ್ಟು ಯೋಚನೆ ಮಾಡ್ತಾರೆ ಅಷ್ಟೇ ಆ ಯೋಚನೆಗಳು ನಿಮಗೆ ಕಾಡುತ್ತವೆ. ಜಾಸ್ತಿ ಯೋಚನೆ ಮಾಡೋಕ್ಕೋಗ್ಬೇಡಿ. ನಿಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತೆ, 100 ಮೀಟರ್ ಕಾಣುತ್ತಲ್ಲ ಅಷ್ಟೇ ಯೋಚನೆ ಮಾಡಬೇಕು. ಉದ್ದುದ್ದ ಕಿಲೋಮೀಟರ್ ಗಟ್ಟಲೆ ಯೋಚನೆ ಮಾಡುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಕೂಡ ಹಿಂದೆ ಆಗಿರ್ತಕ್ಕಂಥ ಪಾಸ್ಟ್ ಟೆನ್ಷನ್ ನೆನೆಸ್ಕೊಂಡು ಮುಂದೆ ಆಗಬೇಕಂತ ಫ್ಯೂಚರ್ ಟೆನ್ಷನ್ ನೆನೆಸ್ಕೊಂಡು ಯಾವುದೇ ರೀತಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಏನಿದೆ ಅಲ್ಲ ಪ್ರೆಸೆಂಟ್, ಇದೇ ನಮಗೆ ಒಂದು ಜೀವ. ನಮ್ಮ ಆಸ್ತಿ ಅಲ್ಲ, ಅಂತಸ್ತು ಏನಿಲ್ಲ, ಬಟ್ ಪ್ರೆಸೆಂಟ್ ಇದೆಯಲ್ಲ ಇದೇ ಒಂದು ಆಸ್ತಿ. ನಾವು ಪ್ರತಿ ಕ್ಷಣವನ್ನು ಭಾಳ ಸಂತೋಷದಿಂದ ಕಳೆಯೋದೇ ಒಂದು ಜೀವನ. ನಾವು ಏನೇ ಒಂದು ಮಾಡಿ ಪಾಸ್ಟ್ ಟೆನ್ಷನ್ಸ್ ಆಗಿರೋದನ್ನು ನೆನೆಸ್ಕೊಂಡು ಇವಾಗ ದುಃಖ ಮಾಡೋದ್ರಿಂದ ಏನು ಬರ್ತದೆ, ಫ್ಯೂಚರನ್ನೆಲ್ಲ ಆಗೋದನ್ನು ಇವಾಗ ದುಃಖ ಮಾಡಿಕೊಂಡು ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ. ಅದೇ ಅಲ್ಲ ಒಂದು ಟೆನ್ಷನ್. ಯಾವುದೇ ರೀತಿ ಟೆನ್ಷನನ್ನು ಪಡಲಿಕ್ಕೆ ಹೋಗಬೇಡಿ ನಾನು ಹೇಳ್ತೀನಿ. ರಾಘವೇಂದ್ರ ಸ್ವಾಮಿಗಳನ್ನು ನಾನು ಹೇಳ್ತಕ್ಕಂಥ ಪೂಜೆಯನ್ನು ಪ್ರತಿ ಗುರುವಾರ ನೀವು ತಪ್ಪದೇ ಮಾಡಿದ್ದಲ್ಲಿ ನಿಮಗೆ ನಕಾರಾತ್ಮಕ ಚಿಂತನೆಗಳು ಹೋಗಿ ಪರಿಶುದ್ಧ ಚಿಂತನೆಗಳು ಬರ್ತವೆ ಅಂತ ನಾನು ಕೂಡ ಮನಸಾರೆ ಹೇಳ್ತೀನಿ. ಅದೇ ರೀತಿ ನನ್ನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.